ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಾಂಗ್ರೆಸ್ಸಿನ ಮನೆಯಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳು ಏನೇನು? ನಾಳೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಆದರೆ ರಾಜಕಾರಣಿಗಳ ಚಿಂತೆ ಬೇರೆ. ಕನ್ನಡ ರಾಜ್ಯೋತ್ಸವ ಒಂದು ಕಡೆಗೆ, ರಾಜ್ಯದಲ್ಲಿ ನಮ್ಮ ಉತ್ಸವ ಇದೆಯಲ್ಲ ಆ ಉತ್ಸವ ಯಾವಾಗಿನಿಂದ ಶುರುವಾಗುತ್ತೆ ಅಂತ ಒಬ್ಬರ ಚಿಂತೆ, ಈಗಿರುವಂಥ ಉತ್ಸವ ಕಂಟಿನ್ಯೂ ಆಗುತ್ತೋ ಇಲ್ಲವೋ ಅನ್ನುವಂಥ ಚಿಂತೆ ಮತ್ತೊಬ್ಬರದು. ಅದ್ಯಾರು ಅಂತ ನಿಮಗೆ ಗೊತ್ತಿದೆ. ಒಂದು ಕಡೆಗೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆಗೆ DK ಶಿವಕುಮಾರ್ ಅವರು. ಆದರೆ ಒಳಗಿಂದೊಳಗೆ ಏನು ನಡೀತಾ ಇದೆ? ಒಂದು ಕಡೆಗೆ ಸುದ್ದಿಗಳ ಮೇಲೆ ಸುದ್ದಿಗಳು ಹಬ್ಬುತ್ತಾ ಇವೆ. ಸುದ್ದಿಗಳು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇವೆ ಅಂದರೆ, ನೋಡ್ತಾ ಇರಿ, ಇನ್ನು ಕೆಲವೇ ದಿನಗಳಲ್ಲಿ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ನಿಶ್ಚಿತ ಅಂತ ಕೆಲ ಪತ್ರಿಕೆಗಳು ಬರೆದಿವೆ. ಇದೇ ಮಾತನ್ನು ಪತ್ರಕರ್ತರು ಇವತ್ತು ಮುಖ್ಯಮಂತ್ರಿಗಳಿಗೆ ಕೇಳಿದರು. ಈ ರೀತಿ ಬರೆದಿದ್ದಾರಲ್ಲ, ಏನು ಹೇಳ್ತೀರಿ ಅಂತ. ಮುಖ್ಯಮಂತ್ರಿಗಳ ಪಿತ್ತ ನೆತ್ತಿಗೇರಿಬಿಡ್ತು. ನಾನು ಓದಿರುವಂಥ ಪತ್ರಿಕೆ ಯಾವುದಿದೆ, ಯಾವ ಪತ್ರಿಕೆಯಲ್ಲಿ ನೋಡಿದ್ರಿ ನೀವು ಅಂತ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಒಂದು ಕಡೆಗೆ ಒಳಗಿಂದೊಳಗೆ ಡೆವಲಪ್ಮೆಂಟ್ಗಳು, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಮಾಡುವಂಥವ್ರು ನಿರಂತರವಾಗಿ ಮಾಡ್ತಿರುವಂಥ ಬ್ಯಾಟಿಂಗ್. ಏನು ನಡೀತಾ ಇದೆ ಹಾಗಾದರೆ ಬನ್ನಿ ನೋಡು. ಅಕ್ಟೋಬರ್ ಮುಗಿಯಿತು, ನವೆಂಬರ್ ಕ್ರಾಂತಿಗೆ ಕೌಂಟ್ ಡೌನ್ ಇದ್ದೇ ಇರುತ್ತೆ. ಅದು ಹೋರಾಟ ಇದ್ದೇ ಇರ್ತದೆ. ನವೆಂಬರ್ ಆರಂಭದಲ್ಲೇ ಸಿಡಿದ ಡೆಡ್ ಲೈನ್ ಬಾಂಬ್ ಏನದು? DK ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಅದು DK ಪದಗ್ರಹಣ ಎಂಬ ಊಹಾಪೋಹಕ್ಕೆ ಸಿದ್ದರಾಮಯ್ಯ ಗರಂ. ವಾಚಿಂಗ್ ಅಂಡ್ ವೈಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ಕಾಂಗ್ರೆಸ್ ಮನೆಯಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಿದೆ ಡೆಡ್ ಲೈನ್. ಇದು ಹೋರಾಟ ಮುಂದುವರಿತದೆ. ನಮಗೆಲ್ಲರಿಗೂ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ ಎಂದಿದ್ದಾರೆ. ಕಾಂಗ್ರೆಸ್ ಕೋಟೆಯ ಕುರ್ಚಿ ಕಂಪಿಸುತ್ತಿದೆ. ಇನ್ನೇನೋ ಕೆಲವೇ ಹೊತ್ತಲ್ಲಿ ಅಕ್ಟೋಬರ್ ತಿಂಗಳು ಮುಗಿದು ನವೆಂಬರ್ ಆರಂಭವಾಗ್ತಿದೆ. ನವೆಂಬರ್ನಲ್ಲಿ ಕ್ರಾಂತಿಯಾಗುತ್ತಾ ಎಂಬ ಕುತೂಹಲ ಗರಿಗೆದರಿದೆ. ಸಿಎಂ ಬದಲಾಗ್ತಾರಾ? ಸಿಎಂ ಯಾರಾಗ್ತಾರೆ? ಸಂಪುಟ ಪುನಾರಚನೆಯಾಗುತ್ತಾ? ನಮ್ಗೆಲ್ಲ ಒಂದು ಚಾನ್ಸ್ ಸಿಗುತ್ತಾ ಅಂತ ಕೈಪಡೆಯ ಆಕಾಂಕ್ಷಿಗಳು ಎದುರು ನೋಡ್ತಿದ್ದಾರೆ. ಹೀಗಿರುವಾಗ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಬಿರುಗಾಳಿ ಎದ್ದಿದೆ. ಪದಗ್ರಹಣಕ್ಕೆ DK ಡೆಡ್ ಲೈನ್ ಕೊಟ್ಟಿದ್ದಾರೆಂಬ ಊಹಾಪೋಹ ಹರಿದಾಡ್ತಿದೆ. ಈ ಪದಗ್ರಹಣ ಮತ್ತು ಡೆಡ್ ಲೈನ್ ಎಂಬ ಎರಡು ವಿಚಾರಗಳು ಇವತ್ತು ಭಾರಿ ಸದ್ದು ಮಾಡಿದೆ. ಹಾಗಾದ್ರೆ ಏನಿದ ಪದಗ್ರಹಣ ಡೆಡ್ ಲೈನ್ ಅನ್ನೋದನ್ನ ಹೇಳ್ತೀವಿ. ಅದಕ್ಕ ಮುನ್ನ ಸಿಎಂ DCM ಈ ಹೇಳಿಕೆಗಳನ್ನ ಒಂದ್ಸಲ ನೋಡಿ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ನೀವೇ ಸರ್. 5 ವರ್ಷ ತೀರ್ಮಾನ ಮಾಡಿದ್ರೆ ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇದಾದ ಬಳಿಕ ಅಧಿಕಾರ ಹಂಚಿಕೆಯಾಗಿದ್ಯಾ, ಸಿಎಂ ಸಾಫ್ಟ್ ಆಗಿದ್ದಾರಾ ಎಂಬ ಚರ್ಚೆಗಳು ಗರಿಗೆದರಿದ್ವು. ಆದರೆ ಸಿಎಂ ಬಣ ಮತ್ತು ಸಿಎಂ ಬೆಂಬಲಿಗರು ಅಹಿಂದ ಅಸ್ತ್ರ ಹೂಡಿದ್ರು. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ಒತ್ತಿ ಹೇಳಿದ್ರು. ಇದಾದ ಬೆನ್ನಲ್ಲೇ ಬುಧವಾರ ಮಾತನಾಡಿದ್ದ DK ಯಾರೋ ದಣಿವ ತೆಗೆದುಕೊಳ್ಳೋದು ಬೇಡ ಅಂತ ಮಾರ್ಮಿಕವಾಗಿಯೇ ತಿವಿದಿದ್ರು. ಇದಾದ 2 ದಿನದಲ್ಲಿ DK ಪದಗ್ರಹಣಕ್ಕೆ ನವೆಂಬರ್ 21 ಡೆಡ್ ಲೈನ್ ಕೊಟ್ಟಿದ್ದಾರೆಂಬ ಊಹಾಪೋಹ ರಾಜಕೀಯ ಪಡಸಾಲೆಯಲ್ಲಿ ಸದ್ದು ಮಾಡ್ತಿದೆ. ಈ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಸಿಎಂ ಗರಂ ಆಗಿದ್ದಾರೆ. DK ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ. ನಿಮ್ಗೆ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೀಗೆ ನಿಂಗೆ ಹೆಂಗ್ ಗೊತ್ತು ಅಂತ ಸಿಎಂ ಗದರಿದ್ರು. ಪತ್ರಿಕೆ ವಿಚಾರ ಹೇಳಿದಾಗ ಯಾವ ಪೇಪರ್ನಲ್ಲಿ ನಾನು ಎಲ್ಲ ಪತ್ರಿಕೆಯನ್ನ ಓದ್ತೀನಿ, ಎಲ್ಲೋ ನೋಡಿಲ್ಲ ಅಂದ್ರು. ಪತ್ರಿಕೆಯಲ್ಲಿ ಏನ್ ನೋಡ್ತೀಯ? ಇಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಡೆಡ್ ಲೈನ್ ಬಗ್ಗೆ ಕೇಳಿದ್ದಕ್ಕೆ ದೊಡ್ಡವರ ವಿಷಯ ಎಂದ ಮಹದೇವಪ್ಪ. ಇನ್ನು DK ಡೆಡ್ ಲೈನ್ ವಿಚಾರವಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಹದೇವಪ್ಪ, ಅದು ದೊಡ್ಡವರ ವಿಷಯ, ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರು. DK ಶಿವಕುಮಾರ್ ಅವರನ್ನ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ.
ದಲಿತ ಸಿಎಂ ಹೋರಾಟ ನಿಲ್ಲಲ್ಲ, ಡೆಡ್ಲೈನ್ ಚರ್ಚೆ ಮಧ್ಯೆ ಮಹದೇವಪ್ಪ ದಾಳ. ಅದ್ಯಾವಾಗ ಡೆಡ್ಲೈನ್ ಚರ್ಚೆ ಚುರುಕಾಯ್ತೋ, ಮಹದೇವಪ್ಪ ದಲಿತ ಸಿಎಂ ಅಸ್ತ್ರವನ್ನ ಬಲಗೊಳಿಸಿದ್ದಾರೆ. ದಲಿತ ಸಿಎಂಗಾಗಿ ಹೋರಾಟ ನಿಲ್ಲಲ್ಲ ಎಂದಿದ್ದಾರೆ. ಸೂಕ್ತ ಸಮಯಕ್ಕೆ ಹೈಕಮಾಂಡ್ ಕಾಯ್ತಿದೆ ಎಂದಿದ್ದಾರೆ. ಇದ್ದೇ ಇರುತ್ತೆ, ಅದು ಹೋರಾಟ ಇದ್ದೇ ಇರ್ತದೆ. ಶಿಕ್ಷಣ ಇದು ಹೋರಾಟ ಮುಂದುವರಿತದೆ. ಅದು ಯಾವಾಗ ತೀರ್ಮಾನ ಆಗುತ್ತೋ ಅದು ಹೈಕಮಾಂಡ್ಗೆ ಬಿಟ್ಟು, ರಾಜಕೀಯ ಪಕ್ಷ ನೋಡಿ, ಹೋರಾಟ ಅಂತೂ ಇದ್ದೇ ಇರ್ತದೆ. ಅದು ನಿರ್ಣಯ ಆಗೋದು ಹೈಕಮಾಂಡ್ ಹಂತದಲ್ಲಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ದಲಿತ ಸಿಎಂ ಮಾಡಿದಾರೆ ಅಂತ ನೀವೇ ಎಕ್ಸಾಂಪಲ್ ಕೊಟ್ರಿ. ಕರ್ನಾಟಕದಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಮಾಡಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ವಾಚಿಂಗ್ ಅಂಡ್ ವೇಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ಈ ನಡುವೆ ಡಿಕೆಗೆ ಸಿಎಂ ಆಗಬೇಕು ಎಂಬ ಆಸೆ ಇದೆ, ಆದರೆ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ಜಮೀರ್ ಹೇಳಿದ್ದಾರೆ. ಸಚಿವರೆಲ್ಲರೂ ಯಾವುದೇ ಕ್ರಾಂತಿ ಇಲ್ಲ ಎಂದಿದ್ದಾರೆ. ಡಿ.ಕೆ. ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದಮೇಲೆ ಮನೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನಾವು ಬಯಸ್ತೀವಿ. ನಾವು ಯಾವಾಗ 28ವರೆಗೂ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. 2028 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಕುರ್ಚಿನೂ ಅಳಗಾಡಿಲ್ಲ, 2.5 ವರ್ಷ ಆಯ್ತು ಅಳಗಾಡಿಲ್ಲ. ಮುಂದೆ ಇನ್ನೂ 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ದವರು ನಮಗೆಲ್ಲರಿಗೂ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಎಂದಿದ್ದಾರೆ. ಅವಕಾಶ ಕೊಟ್ಟಾಗ ಅವಕಾಶನ ಉಪಯೋಗ ಮಾಡ್ತಾರೆ. ಅವಕಾಶ ಇದ್ದಾಗ ಪಕ್ಷ ನಡಿಬೇಕು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಸಿಎಂ ಬದಲಾವಣೆ ಸರ್, ಸಿಎಂ ಬದಲಾವಣೆ. ವರಿಷ್ಠರು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಎಂದಿದ್ದಾರೆ. ಇದು ಬಿಟ್ಟು ನೀವು ಏನೇ ದಿಬ್ಬರಲಾಗ ಹೊಡೆದ್ರೂ ಅದಕ್ಕೆ ಉತ್ತರ ಸಿಗಲ್ಲ. ಸಿದ್ದರಾಮಯ್ಯ ಅವ್ರು ಏನು ಹೇಳಿದ್ದಾರೆ? ಹೈಕಮಾಂಡ್ ಬಯಸಿದ್ರೆ 5 ವರ್ಷ ಅವ್ರೇನು ಹೇಳಿದ್ದಾರೆ ಅದೇ ನಾವು. ಈ ನಡುವೆ ನಾಯಕತ್ವ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಘೋಷಣೆಗಳು ಮೊಳಗುತ್ತಿವೆ. ಇದೀಗ ಚಿತ್ರದುರ್ಗದಲ್ಲಿ ಮುಂದಿನ ಡಿಸಿಎಂ ಜಮೀರ್ ಅಂತ ಅಭಿಮಾನಿಗಳ ಘೋಷಣೆ ಕೂಗಿದ್ದಾರೆ, ಭಿತ್ತಿ ಪತ್ರ ಪ್ರದರ್ಶಿಸಿದ್ದಾರೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಿಲ್ಲ ಎಂಬಂತೆ ಕಂಡ್ರು. ಒಳಗೊಳಗೆ ನಡೆಯುತ್ತಿರೋ ಬೆಳವಣಿಗೆ, ನಾಯಕರ ಬಾಯಿಂದ ಹೊರಬರ್ತಿರೋ ಮಾತುಗಳು ಚರ್ಚೆಗೀಡು ಮಾಡಿವೆ. ಈ ನಡುವೆ ನಾಳೆಯಿಂದ ನವೆಂಬರ್ ಶುರುವಾಗಲಿದ್ದು ಕ್ರಾಂತಿನ ಇಲ್ಲ ಬರೀ ಭ್ರಾಂತಿನ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.